श्रीगुरुभ्यो नमः हरिः ओम् व्यासाय पवनाशाय श्रीशाय गुणराशये हृद्याय शुद्धविद्याय मध्वाय च नमो नमः अभ्रमं भङ्गरहितम् अजडं विमलं सदा आनन्दतीर्थमतरं भजे तापत्रयापहम् नमस्ते प्राणेश प्रणतिभवायावनिमगाः नमः स्वामिन् रामप्रियतमहनूमन् गुरुगुण नमस्तुभ्यं भीमप्रवरमकृष्णेष्टभगवन् नमः श्रीमन्मध्वप्रतिशुदृशं नो जय जय दुर्वादिध्वागुरवे वैष्णवे देवरेन्दवे श्रीराघवेन्द्रगुरवे नमो अत्यन्तदयालवे ब्रह्मचर्य हरिप्रीतिसुविद्या बादशालिनः इष्टदान् कष्टहर्तॄन्नः विद्यामान्यान् मुनीन् नुमः श्रीगुरुभ्यो नमः हरिः ओम् ಭಗವಂತ ಉಳಿತಾನೆ ಹೇಗೆ ಉಳಿತಾನೆ ಅಂತ ಕೇಳಿದ್ದಕ್ಕೆ ಭಾಗವತ ಕೊಡತಕ್ಕಂತಹ ಉತ್ತರ ನಿರ್ಮತ್ಸರಾಣಾಂ ಸತಾಂ ಅಂತ ಹೇಳಿಕೊಂಡು ಹೇಳ್ತದೆ. ಅಂದರೆ ಯಾರಿಗೆ ಒಳಗಿನ ದೋಷಗಳು ಯಾರನ್ನು ಬಾಧಿಸೋದಿಲ್ವೋ ಅಂಥವನಿಗೆ ಭಗವಂತ ಉಳಿತಾನೆ. ಅದಕ್ಕೋಸ್ಕರವಾಗಿ ದೃಷ್ಟಾಂತವನ್ನಾಗಿ ಹೇಳಿದ್ದು ಚಿತ್ಸುಖಪ್ರದ ಏನು ಭಗವಂತ ಶ್ರೀವತ್ಸಲಾಂಚನ ನಿಜಶರಣ ಜನ ಅಂತ ಹೇಳಿಕೊಂಡು ಗೋವತ್ಸಧ್ವನೆಗೊದಗುವ ತೆರದಿ ಗೋವು ತನ್ನ ಕರುವನ್ನು ಕುರಿತು ಯಾವ ರೀತಿಯಾಗಿ ಅದು ಅದಕ್ಕೆ ಒಲಿಯುತ್ತದೋ ತನ್ನ ಕರು ಅಂತ ಹೇಳಿಕೊಂಡು ಯಾವ ರೀತಿಯಾಗಿ ಅದನ್ನು ಹಾಲು ಇತ್ಯಾದಿಗಳನ್ನು ನೀಡಿ ಪೋಷಣೆ ಮಾಡಿದೋ ಅದೇ ರೀತಿಯಾಗಿ ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದ್ರೆ ತನ್ನವರನ್ನು ಯಾರಿಗೆ ತನ್ನವರು ಅಂತ ಯಾರಿದ್ದಾರೆ, ಯಾರಿಗೆ ಈ ಬಾಹ್ಯವಾದಂತಹ ದೋಷಗಳು ಯಾರನ್ನು ಬಾಧಿಸೋದಿಲ್ಲ ಅಂಥವರಿಗೆ ಭಗವಂತ ಒಲಿಯುತ್ತಾರೆ. ಅದಕ್ಕೋಸ್ಕರವಾಗಿ ಅವನನ್ನು ನಾವು ಶರಣ ಹೊಂದಬೇಕು. ತನ್ಮೂಲಕವಾಗಿ ಅವನ ಆರಾಧನೆಯನ್ನು ಅವನ ಚಿಂತನೆಯನ್ನು ನಡೆಸಬೇಕು ಎಂಬುದಾಗಿ ಹೇಳಿ ಅದಾದ ಮೇಲೆ ಮುಂದೆ ಅವನು ಅಭಕ್ತರು ಯಾರಿದ್ದಾರೆ, ಯಾರು ತನ್ನವರನ್ನು ಚಿಂತನೆ ಮಾಡುವುದಿಲ್ಲ ಅಂಥವರಿಗೆ ಭಗವಂತ ಒಲಿಯುವುದಿಲ್ಲ ಅಂಥೇಳಿ ಅದಾದ ಮೇಲೆ ಮುಂದೆ ಬೇರೆ ಬೇರೆ ರೀತಿಯಾದಂತಹ ಭಗವಂತನ ಮಹಿಮೆ. ಯಾಕೆ ಅಂತ ಹೇಳಿದರೆ ಭಗವಂತನಲ್ಲಿ ಭಕ್ತಿ ಬೇಕು ಬರಬೇಕು ಅಂತಾದರೆ ಅದಕ್ಕೆ ಅವಶ್ಯಕವಾಗಿ ಬೇಕಾಗಿರುವಂತಹದ್ದು ಭಗವಂತನ ಮಹಿಮಾ, ಅದರ ಚಿಂತನೆ. ಭಗವಂತ ಯಾವ ರೀತಿಯಿಂದಾಗಿ ಉತ್ಕೃಷ್ಟನಾದವನು, ಅವನಲ್ಲಿರತಕ್ಕಂತಹ ದೊಡ್ಡತನ ಅದು ಯಾವ ರೀತಿಯಾದದ್ದು, ಅದನ್ನು ಸರಿಯಾದಂತಹ ರೀತಿಯಲ್ಲಿ ಚಿಂತನೆ ಮಾಡಿದಾಗ ಭಗವಂತ ಯಾಕೆ ದೊಡ್ಡವನು, ಅವನ ಮಹಿಮೆಗಳನ್ನು ಚಿಂತನೆ ನಡೆಸಿದಾಗ ನಮಗೆ ಅವನಲ್ಲಿರತಕ್ಕಂತಹ ಅದರಲ್ಲಿರತಕ್ಕಂತಹ ಚಿಂತನೆ ನಮಗೆ ಬರಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರವಾಗಿ ಅವನ ಆ ಮಹಿಮೆಗಳನ್ನು ಒಂದಷ್ಟು ಸಂಕ್ಷಿಪ್ತವಾದಂತಹ ರೀತಿಯಲ್ಲಿ ಜಗನ್ನಾಥದಾಸರು ತೋರಿಸಿಕೊಡ್ತಾರೆ. ಇಡೀ ಜಗತ್ತಿಗೆ ಜನ್ಮಾದ್ಯಸ್ಯೇತಃ ಅಂತ ಹೇಳಿಕೊಂಡು ಜನ್ಮಾದಿಗಳನ್ನು ನೀಡಿದವನು ಅಂತ ಹೇಳಿ ಅವನ ಮಹಾಮಹಿಮೆಯನ್ನು ಹೇಳಿದರು. ಆದರೆ ಅವನಲ್ಲಿರತಕ್ಕಂತಹ ಒಂದು ಸಾಮಾನ್ಯವಾದಂತಹ ಚಿಂತನೆಯನ್ನು ಮಾಡುವುದಕ್ಕೋಸ್ಕರವಾಗಿ ಅದಕ್ಕೋಸ್ಕರ ಅವನ ಮಹಿಮೆಗಳನ್ನು ಒಂದು ಸಾರವನ್ನು ಇಲ್ಲಿ ಜಗನ್ನಾಥದಾಸರು ತಿಳಿಸಿಕೊಡುತ್ತಾರೆ. ಶಂಕರ ಚಕ್ರ ಗದಾಬ್ಜದರ ದುರನಿಕ್ರಮ ದುರಾವಾಸ ವಿಧಿ ಶಿವ ಶಕ್ರ ಸೂರ್ಯಾದ್ಯಮರ ಪೂಜ್ಯ ಪದಾಬ್ಜ ನಿರ್ಲಜ್ಜ ಶುಕ್ರಶಿಷ್ಯನ ಅಶ್ವಮೇಧ ಪ್ರಕ್ರಿಯೆವ ಕೆಡಿಸಿ ಅಬ್ಜಾಂಡವ ಅತಿಕ್ರಮಿಸಿ ಜಾಹ್ನವಿಯ ಪಡೆದ ತ್ರಿವಿಕ್ರಮಾಹ್ವಯನು. ಭಗವಂತನ ಇಡೀ ಒಂದು ದೊಡ್ಡ ಚಿಂತನೆಯನ್ನು ಅವನ ಮಹಿಮೆಯನ್ನು ಒಂದಷ್ಟು ಮಹಿಮೆಗಳನ್ನು ಇಲ್ಲಿ ಸಾರವಾಗಿ ನಮಗೆ ತಿಳಿಸಿಕೊಡ್ತಾರೆ. ಭಗವಂತ ದೊಡ್ಡವನು ಅಂತ ಗೊತ್ತಾಯಿತು. ಯಾವುದರ ಕಾರಣದಿಂದಾಗಿ ಅವನು ದೊಡ್ಡವನು,
ಅದರಲ್ಲಿರತಕ್ಕಂತಹ ಒಂದಷ್ಟು ಚಿಂತನೆಗಳನ್ನು ದಾಸರು ಕೊಡ್ತಾರೆ. ಅವನಲ್ಲಿರತಕ್ಕಂತಹ ಆಯುಧಾದಿಗಳು ಏನು ಶಂಖಚಕ್ರಾದಿಗಳು ಅದನ್ನು ಧಾರಣೆ ಮಾಡಿದ್ದಾನೆ. ಇದು ಯಾರಲ್ಲಿಯೂ ಕೂಡ ಇಲ್ಲದಿರತಕ್ಕಂತಹದ್ದು. ಅವನನ್ನು ಉಪಾಸನೆ ಮಾಡುವಂಥವರಿಗೆ ಭಗವಂತ ಶಂಖಚಕ್ರಾದಿಗಳನ್ನು ಕೊಡ್ತಾನೆ. ಆದರೆ ಅತ್ಯಂತ ಅತಿಶಯವಾದಂತಹ ಏನು ಆಯುಧಗಳು ಇರುವಂತಹದ್ದು ಅದು ಅವನಲ್ಲಿ. ಅಂತಹ ಆಯುಧಾದಿಗಳು ಶಂಖ ಚಕ್ರಾದಿಗಳು ಆ ಶ್ರೀಷ್ಠ ಚಕ್ರಾಭಿಮಾನಿನಿ ಅಂತ ಹೇಳಿಕೊಂಡು ಚಕ್ರದ ದೇವತೆಯಾದಂತಹ ಶ್ರೀದೇವಿಯನ್ನು ತನ್ನ ಹೃದಯದಲ್ಲಿ ಇಟ್ಟುಕೊಂಡು ಅವಳನ್ನು ಪೋಷಣೆ ಮಾಡುವವರು. ಅಂತಹ ಶಂಖ ಚಕ್ರಾದಿಗಳು ಆಯುಧವನ್ನಾಗಿ ತನ್ನಲ್ಲಿಟ್ಟುಕೊಂಡಿದ್ದಾನೆ. ಅದಾದ ಮೇಲೆ ಇತರರಿಗೆ ಭಗವಂತನನ್ನು ದುರ ಅತಿಕ್ರಮ, ಅವನನ್ನು ಯಾರಾದರೂ ಕೂಡ ಅತಿಕ್ರಮಿಸಲಿಕ್ಕಾಗದೋ ಕೇಳಿದರೆ ಅತಿಕ್ರಮ, ಯಾರೂ ಕೂಡ ಅವನನ್ನು ಮೀರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಅವನು ಅಜಿತ. ಅವನನ್ನು ಸಹಸ್ರನಾಮ ಹೇಳಿರತಕ್ಕಂತಹ ಶಬ್ದ ಅಜಿತ ಅಂತ. ಅಜಿತ ಅಂತ ಹೇಳಿದರೆ ಯಾರಿಂದಲೂ ಕೂಡ ಜಯಿಸಲಿಕ್ಕಾಗದೇ ಇರತಕ್ಕಂತಹ ಸಾಮರ್ಥ್ಯ. ಅಂತಹ ಅತಿಕ್ರಮ, ಅತಿಕ್ರಮ ಅಲ್ಲ ದುರತಿಕ್ರಮ. ಇವನನ್ನು ಮೀರಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅಂತಹ ದುರತಿಕ್ರಮ. ಅದಾದ ಮೇಲೆ ದುರಾಭಾಸ, ಏನು ಅಸಾಧ್ಯವಾದವನು ಅಂತ. ಏನು ಯಾರಿಂದಲೂ ಕೂಡ ಅವನನ್ನು ವಶಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಭಗವಂತ ಒಲಿತಾನಲ್ವ ಹಾಗಿದ್ರೆ ಅಂತ ಹೇಳಿದರೆ ಒಲಿತಾನೆ. ಯಾವುದನ್ನು ನೋಡಿಕೊಂಡು ಒಲಿತಾನೆ ಅಂತ ಕೇಳಿದ್ರೆ ನಾವು ವಿದುರಾದಿಗಳನ್ನು ಕುಂತಿ ಮೊದಲಾದವರನ್ನು ನೋಡಿದಾಗ ನಮಗೆ ಅರಿವಾಗ್ತದೆ. ಯಾವುದು ಭಗವಂತ ಒಲಿಯುವಂತಹದ್ದು ಯಾವುದಕ್ಕೆ ಕೇಳಿದರೆ ಒಳಗಿನ ಶುದ್ಧವಾದಂತಹ ಮನಸ್ಸು, ಅದರಲ್ಲಿ ಇರತಕ್ಕಂತಹ ಭಕ್ತಿ. ಇದರಿಂದಾಗಿ ಅವನು ಒಲಿಯಲಿಕ್ಕೆ ಸಾಧ್ಯ, ಒಲಿಯುತ್ತಾನೆ. ಅದಕ್ಕೋಸ್ಕರ ಅವನನ್ನು ನಾವು ವಶಪಡಿಸಿಕೊಳ್ಳಬೇಕು ಅಂತ ಹೇಳಿದ್ರೆ ಸುಲಭದಿಂದ ವಶರಾಗಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಅವನನ್ನು ವಶಪಡಿಸಿಕೊಳ್ಳಬೇಕು ಅಂತಾದರೆ ಅದಕ್ಕೆ ಬೇಕಾಗಿರತಕ್ಕಂತಹ ಒಂದಷ್ಟು ಸಾಧನೆಗಳನ್ನು ಮಾಡಿ ತನ್ಮೂಲಕವಾಗಿ ಅವನನ್ನು ನಮ್ಮ ವಶವನ್ನಾಗಿ ಮಾಡಿಕೊಳ್ಳಲಿಕ್ಕೆ ಸಾಧ್ಯ. ಸುಲಭದಲ್ಲಿ ವಶನಾಗದೇ ಇರತಕ್ಕಂಥವನು. ಇನ್ನು ವಿಧಿ ಶಿವ ಚಕ್ರ ಸೂರ್ಯಾದ್ಯಮರ ಪೂಜ್ಯ ಪದಾಂಶ ಎಲ್ಲ ಬ್ರಹ್ಮೇಶ ಚಕ್ರವೇ ಧರ್ಮ ಶಶಾಂಕ ಪೂರ್ವ ಕೀರ್ವಾಣ ಸುಂದರಿಯಂ ಯನಪಾಂಗಲೇಶಂ ಅಂತ ಹೇಳಿಕೊಂಡು ಅವನನ್ನು ಸ್ತೋತ್ರ ಮಾಡ್ತಾರೆ. ಭಗವಂತ ಬ್ರಹ್ಮ ರುದ್ರ ಇಂದ್ರ ಸೂರ್ಯ ಎಲ್ಲರಿಂದಲೂ ಕೂಡ ಎಲ್ಲ ದೇವತೆಗಳಿಂದಲೂ ಕೂಡ ಪೂಜ್ಯನಾದಂತಹ ಎರಡು ಪಾದಗಳು. ಅವನ ಆ ಯತ್ಪಾದ ಪಂಕಜ ಪದ ಶಿರಸಾ ವಿಭಕ್ತಿ ಅಂತ ಹೇಳಿಕೊಂಡು ಆ ಭಗವಂತನ ಪಾದ ತರಲಿರತಕ್ಕಂತಹ ಧೂಳಿಂದ ಎಲ್ಲ ದೇವಾನುದೇವತೆಗಳು ಕೂಡ ಅದನ್ನು ಧಾರಣೆ ಮಾಡಲಿಕ್ಕೆ ಕಾಯ್ತಾರೆ ಅಂತ ಹೇಳ್ತಾರೆ. ಅಂತಹ ಈ ವಿಧಿ ಶಿವ ಚಕ್ರ ಸೂರ್ಯಾದಿ ಅಮರ ಪೂಜ್ಯ ಎಲ್ಲ ದೇವತೆಗಳಿಂದಲೂ ಕೂಡ ವಂದಿಸಲ್ಪಡುವಂತಹ ಭಗವಂತನ ಪಾದ. ಅದಾದ ಮೇಲೆ ಆ ಪಾದಗಳು ಏನನ್ನೂ ಕೂಡ ಮಾಡಲಿಕ್ಕೆ ಸಾಮರ್ಥ್ಯವುಳ್ಳದ್ದು. ಯಾಕೆ ಅಂತ ಹೇಳಿದ್ರೆ ಅದನ್ನು ಮುಂದೆ ಹೇಳ್ತಾರೆ. ಶುಕ್ರ ಶಿಷ್ಯನ ಅಶ್ವಮೇಧ, ಯಾರು ಶುಕ್ರಾಚಾರ್ಯರ ಶಿಷ್ಯನಾದಂತಹ ಬಲಿ, ಆ ಬಲಿ ಮಾಡಿರತಕ್ಕಂತಹ ಯಾಗ, ಆ ಅಶ್ವಮೇಧ ಯಾಗವನ್ನು ಏನು ಮಾಡ್ತಾನೆ ಅಂತ ಕೇಳಿದರೆ ಅದನ್ನು ಕೆಡಿಸ್ತಾನೆ. ತನ್ಮೂಲಕವಾಗಿ ಆ ಬಲಿಯನ್ನು ಪಾತಾಳ ಲೋಕಕ್ಕೆ ಕಳಿಸಿ ಆ ಪಾತಾಳ ಲೋಕದ ಅಧಿಪತಿಯನ್ನಾಗಿ ಮಾಡಿ ತಾನೇ ಅಲ್ಲಿ ಹೋಗಿ ಆ ಬಲಿಚಕ್ರವರ್ತಿಯ ಬಾಗಿಲನ್ನು ಕಾಯ್ತಾನೆ. ಹೀಗೆ ಆ ಭಗವಂತನ ಅತ್ಯದ್ಭುತವಾದಂತಹ ಮಹಿಮೆಯನ್ನು ಹೇಳ್ತಾರೆ. ಕೆಡಿಸಿ ಅಬ್ಜ ಭವಾಂಡವ ಅತಿಕ್ರಮಿಸಿ, ಇನ್ನು ಆ ಬಲಿಯಿಂದ ಕೇಳಿರತಕ್ಕಂತಹ 3 ಭೂಮಿಯ ಪಾದಗಳನ್ನು ತಾನು ಅದನ್ನು ಅತಿಕ್ರಮಣೆ ಮಾಡಿ ಏನು ಮಾಡ್ತಾನೆ ಅಂತ ಕೇಳಿದ್ರೆ ಆ ಬ್ರಹ್ಮಾಂಡ ಕಟಾಹದಿಂದಾಗಿ ಅದನ್ನು ಒಡೆದು ತನ್ನ ಜಾಹ್ನವಿ ಗಂಗೆಯನ್ನು ಜಗತ್ತಿಗೆ ಕೊಟ್ಟಿರತಕ್ಕಂತಹದ್ದು. ಹೀಗೆ ಆ ಭಗವಂತನ ಅತ್ಯದ್ಭುತವಾದಂತಹ ಮಹಿಮೆಗಳನ್ನು ಇಲ್ಲಿ ತಿಳಿಸಿಕೊಡ್ತಾರೆ. ಈ ರೀತಿಯಾದಂತಹ ಚಿಂತನೆ, ಈ ರೀತಿಯಾದಂತಹ ಭಗವಂತನ ಮಹಿಮೆಯನ್ನು ನಾವು ಅರಿತುಕೊಳ್ಳಬೇಕು. ಯಾಕೆ ಅಂತ ಕೇಳಿದರೆ
ಭಗವಂತನ ಮಹಿಮೆಯನ್ನು ತಿಳ್ಕೊಂಡು ತನ್ಮೂಲಕವಾಗಿ ಧ್ಯಾನವನ್ನು ಚಿಂತನೆಯನ್ನು ಮಾಡಿದಾಗ ಆವಾಗ ಅದು ಸರಿಯಾದಂತಹ ರೀತಿಯಲ್ಲಿ ಆಗ್ತದೆ. ಅದಕ್ಕೋಸ್ಕರವಾಗಿ ಆ ಭಗವಂತನ ದೇವಾನ ಸತತೋ ಜಾತಾ ಪ್ರಾಯಶೋ ಜ್ಞಾನಿನಃ ಕೃತೆ ಬಲವದ್ಧೇತುಜಾನ್ಯೇ ಯಸ್ಮಾತ್ ಬ್ರಹ್ಮವಿದಸ್ಸುರ ಅಂತ ಹೇಳಿಕೊಂಡು ಆ ಭಗವಂತನ ಮಹಿಮೆ ಇದೆಲ್ಲವನ್ನೂ ಕೂಡ ಸರಿಯಾದಂತಹ ರೀತಿಯಲ್ಲಿ ತಾನು ತಿಳುಕೊಂಡು ಅದನ್ನು ಉಪಾಸನೆ ಮಾಡಬೇಕು ಅಂತ ಹೇಳ್ತಾರೆ. ಇದಕ್ಕೆ ತ್ರಿವಿಕ್ರಮ ಅಂತ ಹೇಳಿದಾಗ ಏಧಮಾನದ್ಯುಳಭಯಸ್ಯ ರಾಜಾಚೋಷ್ಕೂಯತೆ ಇಂದ್ರೋ ಮನುಷ್ಯಾನ್ ನಾಯಾನ್ ಛಾಯಾನ್ ಪ್ರತಿಹನ್ವಿತಂ ಬಲಿಂ ಶುಭಾನೇತ್ಯೇವ ತೋಭ್ಯಯಾಚತ. ಭಗವಂತ ಬಲಿಯಲ್ಲಿ 3 ಪಾದವನ್ನು ಕೇಳಿದ. ಆ 3 ಪಾದವನ್ನು ಕೇಳುವ ಮೂಲಕವಾಗಿ ಭಗವಂತ ಅವನನ್ನು ಉದ್ಧಾರವನ್ನೇ ಮಾಡಿದ್ದು. ಅವನನ್ನು ಮೆಟ್ಟಿ ತನ್ಮೂಲಕವಾಗಿ ಅವನನ್ನು ಪಾತಾಳಕ್ಕೆ ಕಳಿಸಿ ಅಲ್ಲಿ ಅವನನ್ನು ಆ ಪಾತಾಳದ ಅಧಿಪತಿಯನ್ನಾಗಿ ಮಾಡಿ ಅಲ್ಲಿ ತಾನು ಇಳಿಸಿದ ಅಂತ ಹೇಳ್ತಾರೆ. ಇದಾದ ಮೇಲೆ ವೇದಾನ್ ಕಾಲಾನ್ ಗುಣಾನ್ ಲೋಕಾನ್ ವೇದಮಾನುಷ ಪದಾವಾನ್ ಚೇತನಾನ್ ಮಿಶ್ರಾನ್ ತ್ರೇಣಿಪದ ವಿಚಕ್ರಮೇ ಅಂತ ಹೇಳಿಕೊಂಡು ತ್ರಿವೃತ್ತಿಯಂ ತ್ರಯೋ ವೇದ ಕೀರ್ತತಾ ಮನುಸತ್ತಮೀ ಕ್ರಾಮಾನ್ಯತಾಂಸ್ತು ಕೃತರ್ವಾಂಸ್ತು ವಿಕ್ರಮೋಹಿತನಾರ್ಜುನ ಅಂತ ಹೇಳಿಕೊಂಡು ಅವನು ಎಲ್ಲ ತ್ರಿವಿಕ್ರಮ ರೂಪವನ್ನು ವಾಮನನಾಗಿದ್ದ. ಆ ವಾಮನ ರೂಪದಿಂದಾಗಿ ಇಡೀ ತ್ರಿವಿಕ್ರಮನಾಗಿ ತನ್ನ ಆ ಪಾದಗಳಿಂದಾಗಿ ಇಡೀ 3 ಲೋಕಗಳನ್ನು ತಾನು ಅತಿಕ್ರಮಣೆ ಮಾಡಿ ಅದರಿಂದಾಗಿ ತಾನು ಗಂಗೆಯನ್ನು ಜಗತ್ತಿಗೆ ಕೊಟ್ಟಿರತಕ್ಕಂತಹದ್ದು. ಹೀಗೆ ತನ್ನ ಅತ್ಯದ್ಭುತವಾದಂತಹ ರೂಪದ ಮಹಿಮೆಯನ್ನು ತಾನು ತಿಳಿದುಕೊಳ್ಳಬೇಕು ಅಂತ ಹೇಳ್ತಾರೆ. ಇಲ್ಲಿ ವಾಸ್ತವಿಕವಾಗಿ ಭಗವಂತ ಅಲ್ಲಿ ಯಜ್ಞವನ್ನು ಕೆಡಿಸಿದ ಅಂತ ಹೇಳಿದ್ರೆ ಏನಾಗಿತ್ತು ಅಂತ ಕೇಳಿದ್ರೆ ಆ ಯಜ್ಞ ಅವನ ಚಿಂತನೆ ಕೆಟ್ಟದ್ದಾಗಿತ್ತು. ಅದಕ್ಕೋಸ್ಕರವಾಗಿ ಭಗವಂತ ಏನು ಮಾಡಿದ ಅಂತ ಕೇಳಿದ್ರೆ ತಾನು ಪ್ರವೇಶವನ್ನು ಮಾಡಿ ಆ ಯಾಗವನ್ನು ಅಪೂರ್ಣಗೊಳಿಸಿದ. ಹೀಗೆ ನಾವು ಅದನ್ನು ಅರ್ಥೈಸಿಕೊಳ್ಳುವ ಮೂಲಕವಾಗಿ ಅವನು ಏನಾಗಿದ್ದಾನೆ ಅಂತ ಕೇಳಿದರೆ ಅವನ ಮಹಿಮೆಯ ಆ ಗುಣಚಿಂತನೆಯನ್ನು ನಡೆಸಬೇಕು. ಇಲ್ಲದಿದ್ದರೆ ಭಗವಂತ ಯಾಗಾದಿಗಳನ್ನು ಕೆಡಿಸ್ತಾನೆ, ಯಾಗಾದಿಗಳನ್ನು ಅದಕ್ಕೆ ಬೇಕಾಗಿರತಕ್ಕಂತಹ ರೀತಿಯಲ್ಲಿ ಅವನು ಅದನ್ನು ಅನುಗ್ರಹ ಮಾಡೋದಿಲ್ಲ, ಅದನ್ನು ಕೆಡಿಸ್ತಾನೆ ಎಂಬಂತಹ ಅರ್ಥಗಳನ್ನು ಹೇಳಿದರೆ ಅದಕ್ಕೋಸ್ಕರ ಆ ರೀತಿಯಾದಂತಹ ಅರ್ಥವನ್ನು ಹೇಳದೆ ಭಗವಂತ ಆ ಒಳಗಿನ ಚಿಂತನೆ ಅವನ ಆ ಯಾಗವನ್ನು ಮಾಡುವಂತಹ ಅವನ ಚಿಂತನೆ ಯಾವ ರೀತಿಯಾಗಿತ್ತು ಆ ರೀತಿಯ ಅದನ್ನು ಸರಿಯಾಗಿ ಅರ್ಥೈಸಿಕೊಂಡು ಭಗವಂತ ಅದನ್ನು ಆ ಬಲಿಯ ಯಾಗವನ್ನು ಕೆಡಿಸಿದ ಎಂಬುದಾಗಿ ಅರ್ಥವನ್ನು ಮಾಡಬೇಕು. ಹೀಗೆ ಅವನ ಮಹಿಮೆ ಇನ್ನು ಏದಮಾನದ್ದು ಯಾರ ಪುಣ್ಯ ಅದು ಅಧಿಕವಾಗಿ ತಾವು ಅತ್ಯಂತ ಎತ್ತರವಾಗಿರತಕ್ಕಂತಹ ಸ್ಥಾನಕ್ಕೆ ಹೋಗ್ತಾರೆ, ಅವರಲ್ಲಿ ಆ ಯೋಗ್ಯತೆ ಅದು ಇರೋದಿಲ್ಲ. ಅದಕ್ಕೋಸ್ಕರವಾಗಿ ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದ್ರೆ ಆ ಯಾಗವನ್ನು ಏದಮಾನದ್ದು ಅವರ ಒಳಗೆ ಪ್ರವೇಶವನ್ನು ಮಾಡಿ ಕೆಲವು ಸಂದರ್ಭಕ್ಕನುಸಾರವಾಗಿ ಯೋಗ್ಯತಾನುಸಾರವಾಗಿ ಅವರಿಂದ ಕೆಟ್ಟದ್ದಾಗಿರತಕ್ಕಂತಹ ಕಾರ್ಯವನ್ನು ಭಗವಂತ ಮಾಡಿಸ್ತಾನೆ. ಅದಕ್ಕೋಸ್ಕರವಾಗಿ ಈ ರೀತಿಯಾದಂತಹ ಅರ್ಥಗಳನ್ನು ಅನುಸಂಧಾನ ಮಾಡಿಕೊಳ್ಳುವ ಮೂಲಕವಾಗಿ ಆ ಭಗವಂತನ ಅತ್ಯಂತ ವಿಸ್ತೃತವಾದಂತಹ ಚಿಂತನೆ, ಅದಕ್ಕೆ ಬೇಕಾಗಿರತಕ್ಕಂತಹ ಮಹಿಮೆಗಳನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಈ ರೀತಿಯಾಗಿರತಕ್ಕಂತಹ ಭಗವನ್ ಮಹಿಮೆಗಳನ್ನು ಅನುಸಂಧಾನ ನಿತ್ಯದಲ್ಲಿಯೂ ಕೂಡ, ಇಲ್ಲದಿದ್ದರೆ ನಾವು ದೇವರನ್ನು ನೋಡ್ತೇವೆ, ಪ್ರಾಣದೇವರನ್ನು ನೋಡ್ತೇವೆ, ರಾಮನನ್ನು ನೋಡ್ತೇವೆ, ಎಲ್ಲ ಶ್ರೀನಿವಾಸಾದಿಗಳನ್ನು ನೋಡ್ತೇವೆ. ನೋಡುವಂತಹ ಸಂದರ್ಭದಲ್ಲಿ ಅದರಲ್ಲಿ ಏನು ನಮಗೆ ಚಿಂತನೆ ಬರಬೇಕು, ಅನುಸಂಧಾನ ಏನು ಬೇಕು ಅಂತ ಕೇಳಿದರೆ ಇಷ್ಟೆಲ್ಲ ಭಗವಂತ ಮಾಡಿದ್ದಾನೆ. ಏನು ಜಗತ್ತಿಗೆ ಸೃಷ್ಟಿಯಾದಿಗಳನ್ನು ಕೊಟ್ಟು ಅವರವರ ಜೀವಗಳ ಯೋಗ್ಯತಾನುಸಾರವಾಗಿ ಅದಕ್ಕೆ ಬೇಕಾಗಿರತಕ್ಕಂತಹ ಎಲ್ಲವನ್ನು ಅನ್ನಾದಿಗಳನ್ನು ಆಹಾರಾದಿಗಳನ್ನು ಎಲ್ಲವನ್ನೂ ಇಡ್ತಾನೆ. ಮತ್ತೊಂದು ಎಲ್ಲ ಬಹುಚಿತ್ರ ಜಗತ್ ಬಹುಧಾಕರಣ ಅಂತ ಹೇಳಿಕೊಂಡು
ಈ ಜಗತ್ತಿನ ಸೃಷ್ಟಿಯಾದಿಗಳು ಒಂದಕ್ಕೊಂದು ಒಂದೇ ರೀತಿಯಾದಂತಹದ್ದಿಲ್ಲ. ಮತ್ತು ಭಿನ್ನವಾದಂತಹ ಧರ್ಮಗಳು, ಭಿನ್ನಾಶ್ಚ ಭಿನ್ನಧರ್ಮಾಶ್ಚ ಪದಾರ್ಥ ನಿಖಿಲಾಪಿ ಅಂತ ಹೇಳಿಕೊಂಡು ಹೇಳ್ತಾರೆ. ಇದೆಲ್ಲ ಪದಾರ್ಥಗಳು ಈ ಎಲ್ಲ ಭಿನ್ನವಾಗಿರತಕ್ಕಂತಹದ್ದು. ಈ ಭಿನ್ನತೆಯನ್ನು ಕೊಟ್ಟು ಅದರಲ್ಲಿ ಪ್ರವೇಶವನ್ನು ಮಾಡಿ ಜಗತ್ತಿಗೆ ತತ್ವ ದೇವಾನುಪ್ರಾವಿಶತೆ ಅದನ್ನು ಪ್ರವಿಶ್ಯ ಸಚ್ಚತ್ಯಚ್ಚಾಭವತ್ ಅಂತ ಹೇಳಿಕೊಂಡು ಭಗವಂತ ಸೃಷ್ಟ್ಯಾದಿಗಳನ್ನು ಮಾಡ್ತಾನೆ. ಕೇವಲ ಸೃಷ್ಟ್ಯಾದಿಗಳನ್ನು ಮಾಡುವುದು ಮಾತ್ರವಲ್ಲದೆ ಜಗತ್ತನ್ನು ಸೃಷ್ಟಿ ಮಾಡಿದ ಮೇಲೆ ಅದರಲ್ಲಿ ಎಲ್ಲ ರೀತಿಯಾದಂತಹ ಕಾರ್ಯಗಳಾಗಬೇಕು. ಯಾಕೆ ಅಂತ ಕೇಳಿದ್ರೆ ಮಗು ಹುಟ್ಟಿತು ಅಂತ ಆದಮೇಲೆ ಅದಕ್ಕೆ ಮಗುವಿಗೆ ಕಾಲಕಾಲಕ್ಕೆ ಬೇಕಾಗಿರುವಂತಹ ಸಂಸ್ಕಾರಗಳು ಅಥವಾ ಅದಕ್ಕೆ ಬೇಕಾಗಿರತಕ್ಕಂತಹ ಯೋಗ್ಯವಾದಂತಹ ಎಲ್ಲವನ್ನು ಕೂಡ ಮಾಡಬೇಕು. ಯಾಕೆ ಅಂತ ಕೇಳಿದ್ರೆ ಕೇವಲ ಮಗುವಿನ ಸೃಷ್ಟಿಗೆ ಕಾರಣೀಕರ್ತನಾಗಿ ತಾನು ಯಾವುದೇ ರೀತಿಯಾದಂತಹ ಅದರ ಕರ್ತವ್ಯದಿಂದ ತಾನು ನುಡಿಸಿಕೊಳ್ತೇನೆ, ಅದರಿಂದ ತಪ್ಪಿಸಿಕೊಳ್ತೇನೆ ಅಂತ ಹೇಳಿದರೆ ಅದಾಗುವುದಿಲ್ಲ. ಮತ್ತು ಜಗತ್ತು ಭಗವಂತ ಏನು ಮಾಡಿದ? ಸೃಷ್ಟಿ ಮಾಡಿದ ಮೇಲೆ ಅದರಲ್ಲಿ ಏನು ಮಾಡಿದ ಅಂತ ಹೇಳಿದ್ರೆ ತಾನು ಅದರಲ್ಲಿ ಪ್ರವೇಶವನ್ನು ಮಾಡಿ ತನ್ಮೂಲಕವಾಗಿ ಅದರಲ್ಲಿ ಒಂದಷ್ಟು ತತ್ಸೃಷ್ಟ್ವಾ ತದೇವಾನುಪ್ರಾವಿಶತ್ ಅದನ್ನು ಪ್ರವೇಶ್ಯ ಸಚ್ಚತ್ಯಚ್ಚಾಭವತ್. ಹೀಗೆ ತಾನು ಸತ್ ಯತ್ ಇತ್ಯಾದಿ ಬೇರೆ ಬೇರೆ ರೀತಿಯಾಗಿ ಅದರಲ್ಲಿ ತನ್ನ ವಿಶೇಷವಾದಂತಹ ಅಂಶಗಳನ್ನು ಇಟ್ಟ. ಹೀಗೆ ಭಗವಂತನ ಮಹಿಮೆಗಳನ್ನು ನಾವು ಅರಿತುಕೊಂಡು ಆ ಭಗವನ್ನ ಮಹಿಮೆಗಳ ಚಿಂತನೆಯ ಪೂರ್ವಕವಾಗಿ ನಾವು ದೇವತಾ ದರ್ಶನವನ್ನು ಅಥವಾ ದೇವತಾ ಪ್ರದಕ್ಷಿಣೆಯನ್ನು ಮಾಡಿದಾಗ ಅದು ಸಾರ್ಥಕವಾಗ್ತದೆ. ಇಲ್ಲ ಅಂತಾದರೆ ರಾಮದೇವರನ್ನು ನೋಡ್ತೇವೆ, ಶ್ರೀನಿವಾಸ ದೇವರನ್ನು ನೋಡ್ತೇವೆ, ಪ್ರಾಣದೇವರನ್ನು ನೋಡ್ತೇವೆ. ಇದರಿಂದ ಯಾವುದೇ ರೀತಿಯಾದಂತಹ ವೈಶಿಷ್ಟ್ಯ ಗೊತ್ತಾಗಿಲ್ಲ. ಏನೋ ಒಂದು ದೇವರಿದ್ದಾನೆ ಅಂತ ಹೇಳಿಕೊಂಡು ನಾವು ಪ್ರದಕ್ಷಿಣಾದಿಗಳನ್ನು ಮಾಡಿದ್ದು. ಆದರೆ ಯಥಾರ್ಥವಾದಂತಹ ರೀತಿಯಲ್ಲಿ ಅದರ ಭಗವಂತನ ಮಹಿಮೆ ಅದೆಲ್ಲವನ್ನೂ ಕೂಡ ಸರಿಯಾದಂತಹ ರೀತಿಯಲ್ಲಿ ಚಿಂತಿಸಿಕೊಂಡು ಯಾರು ಉಪಾಸನೆಯನ್ನು ಮಾಡ್ತಾರೆ ಅಂಥವನಿಗೆ ಭಗವಂತ ಒಲಿತಾನೆ. ಅದಕ್ಕೋಸ್ಕರವಾಗಿ ಈ ಎಲ್ಲ ಮಹಿಮೆಗಳನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಅಂತ ಹೇಳ್ತಾರೆ. ಹೀಗೆ ಚಿಂತನೆಗಳನ್ನು ಹೇಳಿ ಅದಾದ ಮೇಲೆ ಭಗವಂತನ ಸರ್ವ ಸಾಮರ್ಥ್ಯ, ಏನನ್ನೂ ಕೂಡ ಮಾಡಲಿಕ್ಕೆ ಸಾಮರ್ಥ್ಯವುಳ್ಳವನು ಅಂತ ಹೇಳ್ತಾರಲ್ಲ, ಆಚಾರವನ್ನು ಶಕ್ತರೆನಿಸುವವರಿಲ್ಲ. ಹರಿ ವ್ಯತಿರಿಕ್ತ ಅಸುರ ಗುಣಗಳೊಳಗೆ ಸರ್ವೋದ್ರಿಕ್ತನೆನಿಸುವ ಸರ್ವರಿಂದಲೇ ಸರ್ವಕಾಲದಲ್ಲಿ ಭಕ್ತಿಪೂರ್ವಕವಾಗಿ ಅನ್ಯ ಪ್ರಸಕ್ತಿಗಳ ನೀಡ್ಯಾಡಿ ಪರಮಾಸಕ್ತನಾಗಿರು ಹರಿಕಥಾಮೃತಪಾನ ವಿಷಯದಲ್ಲಿ. ಇದು ಈ ಶಾಸ್ತ್ರವೋ ಅಥವಾ ಈ ಎಲ್ಲ ಚಿಂತನೆಗಳು ಇದು ಯಾರಿಗೆ ಹೇಳಿದ್ದು, ಯಾರಿಗೋಸ್ಕರ ಇದನ್ನು ತಿಳಿಸಿದ್ದು ಅಂತ ಕೇಳಿದರೆ ಇದರಲ್ಲಿ ಭಗವಂತನು ಶಕ್ತರೆನಿಸುವರಿಲ್ಲ. ಭಗವಂತನಿಗೆ ಇನ್ನೊಬ್ಬ ಸಮಾನವಾದಂತಹ ವ್ಯಕ್ತಿ ಇದ್ದಾನೋ ಅಂತ ಕೇಳಿದರೆ ಯಾವ ಜಗತ್ತಿನಲ್ಲಿ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಇವನಿಗೆ ಸಮನೂ ಇಲ್ಲ, ಇವನಿಗೆ ಅಧಿಕನೂ ಇಲ್ಲ. ಎಲ್ಲರೂ ಕೂಡ ಇವನಿಂದ ಕೆಳಗಿರತಕ್ಕಂಥವರೇ ಹೊರತು ಭಗವಂತನಿಗಿಂತ ಉತ್ತಮರು, ಭಗವಂತನಿಗಿಂತ ಸಮರು, ಭಗವಂತನಿಗೆ ಸಮರಾಗಿರತಕ್ಕಂಥವರು ಯಾರು ಶಕ್ತರೆನಿಸುವರಿಲ್ಲ. ವ್ಯತಿರಿಕ್ತ ಇನ್ನು ಸರ್ವಸಮರ್ಥರು ಇನ್ನು ಯಾವ ಎಲ್ಲ ಕಾಲದಲ್ಲೂ ಕೂಡ ಸರ್ವೋತ್ತಮ. ಈ ಕಾಲದಲ್ಲಿ ಇವನು ಸರ್ವೋತ್ತಮ, ಇನ್ನೊಂದು ಕಾಲದಲ್ಲಿ ಆಗುವಾಗ ಭಗವಂತ ಬೇರೆಯವರಿಗೆ ಸರ್ವೋತ್ತಮತ್ವವನ್ನು ಬಿಟ್ಟುಕೊಡ್ತಾನೆ, ಅದೂ ಇಲ್ಲ. ಯಾಕೆ ಅಂತ ಕೇಳಿದರೆ ಸರ್ವೋತ್ತಮ ತತ್ವ ಎಲ್ಲ ಕಾಲದಲ್ಲೂ ಕೂಡ ಒಂದೇ. ಭೂತ ಭವಿಷ್ಯತ್ ವರ್ತಮಾನ ಎಲ್ಲ ಕಾಲದಲ್ಲಿಯೂ ಕೂಡ ಸರ್ವೋತ್ತಮ ತತ್ವ ಅಂತಿರುವಂತಹದ್ದು ಅದು ಅವನು ಮಾತ್ರ. ಆದ್ದರಿಂದ ಆ ಸರ್ವೋತ್ತಮ ತತ್ವನಾಗಿರತಕ್ಕಂತಹ ಭಗವಂತ ಅದು ಅವನು ಅಂಥವನ್ನು ಏನು ಮಾಡಬೇಕು? ಸರ್ವೋದ್ರಿಕ್ತ ಎನಿಸುವ ಸರ್ವರಿಂದಲೇ ಸರ್ವಕಾಲದಲ್ಲಿ, ಈ ಕಾಲ, ಈ ದೇಶ, ಈ ಕಾಲ ಎಲ್ಲ ಕಾಲದಲ್ಲೂ ಕೂಡ ಅವನೇ. ಇನ್ನು ಅದಾದ ಮೇಲೆ ಏನು ಮಾಡಬೇಕು ಅಂತ ಹೇಳಿದರೆ
ಅನ್ಯ ಪ್ರಸಕ್ತಿಗಳನ್ನು ಯಾವುದೋ ಬೇಡವಾದಂತಹ ಅನ್ಯವಾದಂತಹ ಯಾವುದು ಭಗವಂತನ ಜ್ಞಾನ ಬರುವುದಕ್ಕೆ ಅದು ತೊಡಕು ಅಥವಾ ಭಗವದ್ಜ್ಞಾನವನ್ನು ತರಿಸಿಕೊಡುವಂತಹದ್ರಲ್ಲಿ ಯಾವುದು ನಮಗೆ ತೊಡಕಾಗಿದೆಯೋ ತೊಂದರೆಯನ್ನು ಮಾಡಿದೋ ಅಂತಹ ವಿಷಯದಲ್ಲಿ ಮನಸ್ಸನ್ನಿಡುವಂತಹದ್ದು ಸರಿಯಲ್ಲ. ಅದಕ್ಕೋಸ್ಕರವಾಗಿ ಅನ್ಯ ಪ್ರಸಕ್ತಿಗಳ ನೀಡ್ಯಾಡಿ ಅದನ್ನು ಬಿಟ್ಟು ಬಿಡಬೇಕು. ಬಿಟ್ಟು ಏನು ಮಾಡಬೇಕು? ಪರಮಾಸಕ್ತನಾಗಿರು. ನಿನ್ನ ಆಸಕ್ತಿ ಎಲ್ಲಿರಬೇಕು ಕೇಳಿದರೆ ಕೇವಲ ಭಗವಂತನಲ್ಲಿ ಮಾತ್ರ. ಪರಮ ಆಸಕ್ತಿ ಅದು ಭಗವಂತನಲ್ಲಿ ಮಾತ್ರ. ಅಂತಹ ಭಗವಂತನ ವಿಷಯದಲ್ಲಿ ನಿನ್ನ ಪರಮ ಆಸಕ್ತಿಯನ್ನು ಇಟ್ಟು ಹರಿಕಥಾಮೃತ ಯಾವ ಭಗವಂತನ ವಿಷಯವನ್ನು ಹೇಳತಕ್ಕಂತಹ ವಿಚಾರಗಳಿದೆಯೋ ಅದರಲ್ಲಿ ನಿನ್ನ ಮನಸ್ಸನ್ನು ಇಡಬೇಕು. ಹೊರತು ಇತರ ಯಾವುದೋ ಭಿನ್ನವಾದಂತಹ ಪ್ರಯೋಜನಕ್ಕೆ ಬಾರದೇ ಇರತಕ್ಕಂತಹ ವಿಷಯಗಳಲ್ಲಿ ಮನಸ್ಸನ್ನು ಇಡಬೇಡ. ಬಿಟ್ಟು ತೊರೆದು ಕೇವಲ ಈ ವಶೀವಶೇನ ಕಸ್ಯಾಪಿ ಯೋಜಿತೋ ವಿಚಿತಾಖಿಲ. ಭಗವಂತ ವಶಿ ಎಲ್ಲರಿಗೂ ವಶನಾಗ್ತಾನೆ. ವಶೇನ ಯಾರಿಗೂ ಕೂಡ ವಶನಾಗುವುದಿಲ್ಲ. ಮತ್ತು ಹೇಗಿರಬೇಕು ಹೇಳಿದರೆ ಅವನನ್ನು ನಮ್ಮ ವಶವನ್ನಾಗಿಟ್ಟುಕೊಳ್ಳಬೇಕು. ಹೇಗೆ ಭಗವಂತನ ನಮ್ಮ ವಶವಾಗಿಟ್ಟುಕೊಳ್ಳಲಿಕ್ಕಿರತಕ್ಕಂತಹ ಆಯುಧ ಅದಕ್ಕೆ ಯಾವುದೂ ಇಲ್ಲ. ಕೇವಲ ಭಕ್ತೈಕ ವಶ್ಯ ಪ್ರಭು. ನಮ್ಮಲ್ಲಿರತಕ್ಕಂತಹ ಶುದ್ಧವಾದಂತಹ ಅಂತಃಕರಣ ಅದರಿಂದ ಅವನನ್ನು ಉಪಾಸನೆಯೋ ಅಥವಾ ಅದರಿಂದ ನಾವು ಚಿಂತನೆಯನ್ನು ಮಾಡಿದಾಗ ಭಗವಂತ ನಮಗೆ ಒಲಿಯುತ್ತಾನೆ. ಅದಕ್ಕೋಸ್ಕರವಾಗಿ ಈ ಭಗವಂತನ ಕಥೆಯನ್ನು ಹೇಳುವಂತಹ ಭಾಗವತ, ಪುರಾಣ, ಮಹಾಭಾರತ, ಭಗವದ್ಗೀತೆ ಇತ್ಯಾದಿಗಳನ್ನು ನಾವು ನಿತ್ಯದಲ್ಲಿಯೂ ಕೂಡ ಅದರ ಚಿಂತನೆ, ಅದರ ಅನುಸಂಧಾನ, ಅದರ ಪಾಠಾದಿಗಳನ್ನು ನಿತ್ಯದಲ್ಲಿಯೂ ಕೂಡ ನಡೆಸಬೇಕು ಎಂಬುದಾಗಿ ಹೇಳ್ತಾರೆ. ಹೀಗೆ ಉಳಿದದ್ದೆಲ್ಲವೂ ಕೂಡ ವಿಷವೇ. ಯಾವುದು ನಮಗೆ ಭಗವಂತನಿಂದ ನಮ್ಮನ್ನು ದೂರಕ್ಕೆ ಹೋಗುವುದು ಅದೆಲ್ಲವೂ ಕೂಡ ವಿಷ ಅಂತ ಹೇಳ್ತಾರೆ. ವಿಷಯೇಶು ಉಪಭುಕ್ತೇಶು ತೃತೀಯೋಂ ಶೌರ್ಯಜೀಯತೆ ಶಿಷ್ಟಂತು ವಿಷಸೂರು ಸಾರೂಪ್ಯಾತ್ ಕಷ್ಟಾಯ ಪರಿಕಲ್ಪತೆ. ನಮ್ಮನ್ನು ವಿಷಯಗಳು ಅಂತ ಹೇಳಿದರೆ ಅದು ವಿಷ ಅಂತ ಹೇಳ್ತಾರೆ. ಯಾಕೆ ಅಂತ ಕೇಳಿದ್ರೆ ವಿಷ ಎಂಬುದು ನಮ್ಮ ಪ್ರಾಣವನ್ನೇ ತಿಂದುಬಿಡ್ತದೆ, ನಮ್ಮ ಪ್ರಾಣವನ್ನೇ ಅಪಹಾರ ಮಾಡಿಬಿಡ್ತದೆ. ಮತ್ತು ಆ ನಮ್ಮ ಪ್ರಾಣ ಅಪಹಾರವಾಗದೆ ನಮಗೆ ಅಮೃತತ್ವ ಬೇಕು, ನಮಗೆ ಒಳ್ಳೆಯ ಯೋಗ್ಯವಾದಂತಹ ಅಮೃತವನ್ನು ಪಡೆಯಬೇಕು ಅಂತಾದರೆ ಅದಕ್ಕಿರತಕ್ಕಂತಹ ಅಮೃತ ಯಾವುದು ಕೇಳಿದ್ರೆ ಬೇರೆ ಯಾವ ಅಮೃತಗಳು ಸಾಧ್ಯ ಇಲ್ಲ. ಭಗವಂತನ ಕಥಾಮೃತವೇ ಅದಕ್ಕೆ ಆ ಭಗವಂತ ನಮಗೆ ವಿಷದಿಂದ ಪರಿಹಾರ ಮಾಡುವಂತಹ ಒಂದು ಅಮೃತ. ಅದರಿಂದ ಅದನ್ನು ಪಾನ ಮಾಡ್ತಾರೆ ಯಾರು ಅಂಥವರಿಗೆ ಭಗವಂತ ಉರಿಯುತ್ತಾನೆ, ತಲುಪ್ತಾನೆ ಎಂಬುದಾಗಿ ಹೇಳ್ತಾರೆ. ಇದಾದ ಮೇಲೆ ಭಗವಂತನನ್ನು ನಾವು ಉಪಾಸನೆ ಮಾಡಿ ಅವನನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಾಗ ಏನಾಗ್ತದೆ ಕೇಳಿದರೆ ಪ್ರಣತಕಾಮದ. ಇದನ್ನು ಗೋಪಿಕಾಸ್ತ್ರೀಯರು ಮಾಡಿದ್ದಾರೆ. ಪ್ರಣತಕಾಮದ ಅಂತ ಹೇಳಿಕೊಂಡು ಭಗವಂತ ಪ್ರಣತ ಯಾರು ಅವನನ್ನು ಪ್ರಣತಃ ಕ್ಲೇಶನಾಶಾಯ ಅಂತ ಹೇಳ್ತೇವೆ. ಅಂತಹ ಯಾರು ಪ್ರಣತರು ಚೆನ್ನಾಗಿ ಅವನನ್ನು ಮೊರೆಬಕ್ಕಿದವರು ಅಂತಿದ್ದಾರೆ ಅವರ ಕಾಮದ ಅವರಿಗೆಲ್ಲವನ್ನು ನೀಡ್ತಾನೆ. ದದಾತಿ ಕಾಮಂ ಜತಿ. ಅಯೋಗ್ಯರದ್ದನ್ನು ಕಾಮಗಳನ್ನು ಅದನ್ನು ಬಿಡಿಸ್ತಾನೆ. ಯೋಗ್ಯರಾದವರಿಗೆ ಬೇಕಾಗಿರತಕ್ಕಂತಹದ್ದನ್ನು ನೀಡ್ತಾನೆ. ಕಾಮಂ ದದಾತಿ ಭಕ್ತ ಚಿಂತಾಮಣಿ. ಕೇಳಿದ್ದನ್ನು ಕೊಡುವಂತಹ ಸಾಮರ್ಥ್ಯ. ಅಷ್ಟು ಮಾತ್ರವಲ್ಲದೆ ಘೃಣಿ ಗುಣತ್ರಯ ದೂರ ವರ್ಜಿತ. ಭಗವಂತ ಘೃಣಿ ಅವನಲ್ಲಿ ಒಳ್ಳೆಯ ಕರುಣೆ ಎಂಬುದು ಹೇಗಾಗಿದೆ ಸಮುದ್ರ ಅಂತಹ ಕರುಣೆ. ಗುಣತ್ರಯ ವರ್ಜಿತ. ಸತ್ವ ರಜಸ್ತಮೋ ಗುಣಗಳಿಂದ ಬಾಧಿಸುವಂತಹ ಯಾವುದೋ ಇದೆಯೋ ಅದನ್ನು ಇಲ್ಲ, ಅದು ಯಾವ ಕಾಲಕ್ಕೂ ಇಲ್ಲ. ಹೊರಗಿನ ಬಾಹ್ಯವಾದಂತಹ ಸತ್ವ ರಜಸ್ಸು ತಮಸ್ಸು ಇದು ನಮ್ಮನ್ನು ಭಗವಂತ ವಿಷಯದಿಂದ ನಮ್ಮನ್ನು ದೂರಗೊಳಿಸುವಂತಹದ್ದು. ಅದಕ್ಕೋಸ್ಕರವಾಗಿ ಈ ಸತ್ವ ರಜಸ್ತಮೋ ಗುಣಾದಿಗಳಿಂದ ಬಾಧಿಸಿರ್ತಕ್ಕಂಥವರು. ಅದಾದ ಮೇಲೆ ಭಕ್ತರ ದೋಷಗಳ ಅದನ್ನು ಯಾರು ತನ್ನವರು ಅಂತ ಇದ್ದಾರೆ ಅವರೆಲ್ಲರನ್ನೂ ಕೂಡ ಭಗವಂತ ದೂರ ಮಾಡಿ ರಾಮಾರ್ಪಣವೆಂದರು. ಯಾರು
ಪೂರ್ತಿಯಾಗಿ ತನ್ನ ಜೀವನವನ್ನು ಭಗವಂತನಿಗೆ ಭಗವತ್ ಪ್ರೀತಿಗೋಸ್ಕರವಾಗಿ ಭಗವಂತನ ಸೇವೆಗೋಸ್ಕರವಾಗಿ ಯಾರು ಅರ್ಪಿಸ್ತಾರೆ ಅವರಿಗೆ ಭಗವಂತ ಏನು ಮಾಡ್ತಾನೆ, ಎಲ್ಲವನ್ನೂ ಕೊಡ್ತಾನೆ. ಇದಕ್ಕೆ ಹೇಳ್ತಾರೆ ಈ ಶಬರಿಯ ನೋಡಿದಾಗ ರಾಮಾಯಣದಲ್ಲಿ ನೋಡುವುದಂತಂದರೆ ಶಬರಿ ಕೊಟ್ಟಿರತಕ್ಕಂತಹ ಹಣ್ಣನ್ನು ಭಗವಂತ ರಾಮರೂಪದಿಂದ ಸ್ವೀಕಾರ ಮಾಡಿದ. ಕುಚೇಲನಾಗಿದ್ದಾಗ ಅಲ್ಲಿ ಆ ಸುಧಾಮ ನೀಡಿದಂತಹ ಅವನ ಎಲ್ಲ ಆ ಅವಲಕ್ಕಿಯ ಗಂಟನ್ನು ತಾನು ಸ್ವೀಕಾರ ಮಾಡಿ ಅವನಿಗೆ ಮೋಕ್ಷದ ಸುಖವನ್ನು ಮೋಕ್ಷವನ್ನೇ ನೀಡಿ ಅವನನ್ನು ಅನುಗ್ರಹ ಮಾಡಿದ. ಹೀಗೆ ಯಾವ ರೂಪವನ್ನು ನಮ್ಮ ಬದುಕನ್ನು ಆ ರಾಮಾರ್ಪಣವು ಅಂತ ಹೇಳಿಕೊಂಡು ಅದನ್ನೇ ನಾವು ರಾಮಾಯಣದಲ್ಲಿ ಅಥವಾ ಕೃಷ್ಣ ಹೇಳಿರತಕ್ಕಂತಹ ಮಾತನ್ನು ಬ್ರಹ್ಮಾರ್ಪಣಂ ಬ್ರಹ್ಮಹವಿ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನ ಯತ್ ಕರೋಷಿ ಯಶ್ನಾಶಿ ಯಜ್ಜುಹೋಷಿ ದಾಸ್ಯತ್ ಯತ್ ತಪಸ್ಯಸೆ ಕೌಂಟೇಯ ತತ್ ವಿಶ್ವಮದರ್ಪಣಂ. ಇದು ಕೃಷ್ಣನ ಮಾತು. ಯತ್ ಕರೋಷಿ ಯಶ್ನಾಶಿ, ನೀನು ಏನನ್ನೆಲ್ಲ ಮಾಡ್ತೀಯೋ ಆ ಎಲ್ಲವೂ ಕೂಡ ಯತ್ ಕರೋಷಿ ಯಶ್ನಾಶಿ, ಏನನ್ನು ಈ ದೇಹದ ಮೂಲಕವಾಗಿ ಸ್ವೀಕಾರ ಮಾಡ್ತೀಯೋ, ಯಜ್ಜುಹೋಷಿ, ಯಾವುದನ್ನು ಯಾಗಾದಿಗಳಲ್ಲಿ ನೀಡ್ತೀಯೋ, ತತ್ಪುರುಷ್ವಪದರ್ಪಣಂ, ಅದೆಲ್ಲವೂ ಕೂಡ ನನ್ನದೇ ಎಂಬಂತಹ ಭಾವನೆಯಿಂದಾಗಿ ನೀನು ಅರ್ಪಿಸು. ತನ್ಮೂಲಕವಾಗಿ ಹಾಗೆ ಭಗವಂತ ಎಲ್ಲವನ್ನೂ ಕೂಡ ಅವನು ಅನುಗ್ರಹ ಮಾಡ್ತಾನೆ ಅಂತ ಹೇಳ್ತಾರೆ. ಹೀಗೆ ಅಂದರೆ ನಮ್ಮ ಜೀವನ ಹೇಗಾಗಿರಬೇಕು ಅಂತ ಕೇಳಿದ್ರೆ ರಾಮಾರ್ಪಣ ಅಂತ ಹೇಳ್ತೇವೆ. ಅದು ರಾಮಾರ್ಪಣ ಅಂತಾದರೂ ಪರವಾಗಿಲ್ಲ, ಅಥವಾ ಕೃಷ್ಣಾರ್ಪಣ ಅಂತ ಹೇಳಿದರೂ ಪರವಾಗಿಲ್ಲ. ಯಾವುದು ಅತ್ಯಂತ ಹತ್ತಿರದ ರೂಪ ಅದನ್ನು ನಾವು ಉಪಾಸನೆ ಮಾಡುವಂತಹದ್ದು, ಅದನ್ನು ನಾವು ಚಿಂತಿಸುವಂತಹದ್ದು. ನಮಗೆ ಯಾವುದು ಕೃಷ್ಣಾರ್ಪಣ ಎಂಬುದು ಕೃಷ್ಣರೂಪದ 5,000 ವರ್ಷಗಳ ಹಿಂದೆ ಆಗಿರತಕ್ಕಂತಹದ್ದು. ಅಂತಹ ಆ ರಾಮಾರ್ಪಣವೋ ಕೃಷ್ಣಾರ್ಪಣವೋ ಇತ್ಯಾದಿ ಎಲ್ಲವನ್ನೂ ಕೂಡ ಅವನ ಚಿಂತನೆಯಲ್ಲಿ, ಅವನ ರೂಪದ ಚಿಂತನೆಯಲ್ಲಿ ನಾವು ಅರ್ಪಣೆ ಮಾಡಿದಾಗ ಎಲ್ಲವೂ ಕೂಡ ಅವನಿಗೆ ಅದು ಸಲ್ಲುವಂತಹದ್ದು. ಅನುಮೂಲಕವಾಗಿ ನಮ್ಮ ಯೋಗ್ಯತೆಯನ್ನು ನಾವು ಪಡೆದುಕೊಳ್ಳಬೇಕು. ನಮಗೆ ಬೇಕಾಗಿರತಕ್ಕಂತಹ ರೀತಿಯಲ್ಲಿ ನಾವು ನಮ್ಮ ಅನುಗ್ರಹವನ್ನು ಪಡೆದುಕೊಳ್ಳಬೇಕು ಎಂಬಂತಹ ರೀತಿಯಲ್ಲಿ ನಮಗೆ ದಾಸರು ಈ ಚಿಂತನೆಯನ್ನು ಕೊಡುವಂತಹದ್ದು. ಆದ್ದರಿಂದ ಈ ಚಿಂತನೆಯಲ್ಲಿ ನಾವು ದೈನಂದಿನ ಅನುಸಂಧಾನವನ್ನು ನಡೆಸಬೇಕು. ತನ್ಮೂಲಕವಾಗಿ ಯಾಕೆ ಅಂತಂದರೆ ಭಗವಂತನನ್ನು ಮರೆತು ಜೀವನವನ್ನು ನಡೆಸಿದರೆ ಅದೇ ನಮಗೆ ದೊಡ್ಡ ನಷ್ಟ ಅನ್ನಿಸಿಕೊಡುತ್ತದೆ ಎಂಬುದಾಗಿ ನಮಗೆ ಎಚ್ಚರಿಕೆಯನ್ನು ನೀಡುತ್ತಾರೆ. ಆದ್ದರಿಂದ ಆ ರೀತಿಯಾದಂತಹ ಚಿಂತನೆಯಲ್ಲಿ ನಮ್ಮ ದಿನಚರಿ ನಡೆಯುವಂತಾಗಲಿ, ಆ ರೀತಿಯಾದಂತಹ ಅನುಸಂಧಾನ ನಮ್ಮಲ್ಲಿ ಇರಲಿ ಎಂಬಲ್ಲಿ ಹರಿಪ್ರಿಯತ ಶ್ರೀಕೃಷ್ಣಾರ್ಪಿತಮಸ್ತು. ಯಸ್ಸರ್ವಣ ಸಂಪೂರ್ಣ ಸರ್ವದೋಷವರ್ಜಿತ ಪ್ರೀತಾಂ ಹೃದಯ ಬಾಲಂ ವಿಷ್ಣುರ್ಮೇ ಪರಮಸ್ವರತ್. ಶ್ರೀಕೃಷ್ಣಾರ್ಪಿತಮಸ್ತು.